ಇದೇ ನೋಡಿ ಪುಷ್ಪಗಿರಿ ಬೆಟ್ಟ ಆಫ್ ರೋಡಿಂದು. ನೋಡಿ ಎಷ್ಟು ಡೀಪ್ ಇದೆ ಅಂತ. ಜಾರ್ತಾ ಇದೆ, ಹೆವಿ ಜಾರ್ತಾ ಇದೆ. ಕಮಾನ್ ಯು ಕ್ಯಾನ್ ಡೂ ಇಟ್. ಎಸ್. ಅಯ್ಯೋ ಜಾರ್ತು. ಮುಂದೆ ಏನಂದರೆ ಏನೂ ವ್ಯೂ ಇಲ್ಲ ಅನಿಸುತ್ತೆ ನಿಮಗೆ. ಗೇರ್ ಗಾಡಿ ಇಲ್ಲಾಂದರೆ ಇಂಜಿನ್ ಬ್ರೇಕಿಂಗ್ ಇರುತ್ತೆ ಅಲ್ಲ, ಆರಾಮ್ಸೆ ಒಂದು ಗೇರ್ ಡೌನ್ ಮಾಡಿಬಿಟ್ಟ ಅಂದರೆ ಹೋಗುತ್ತೆ. ಬೈಕರ್ಸ್ ಯಾರ ಇದ್ದರೆ ಒಂದು ಸತಿ ಆಫ್ ರೋಡಿಂಗ್ ಮಾಡಿ ಪುಷ್ಪಗಿರಿ, ಚೆನ್ನಾಗಿದೆ. ನೋಡೋಣ ಆಫ್ ರೋಡಿಂಗ್ ಏನೋ ಬಿಟ್ಟರೆ ಮಾಡೋಣ. ಮೋಸ್ಟ್ ಪ್ರಾಬಬ್ಲಿ ಇಲ್ಲಿ ಬಿಡ್ತಾ ಇದ್ದಾರೆ ಅನಿಸುತ್ತೆ, ಯಾರಿಲ್ಲ ನೋಡಿ, ಹೋಗೋಣ. ಇದೇ ನೋಡಿ ಪುಷ್ಪಗಿರಿ ಬೆಟ್ಟ ಆಫ್ ರೋಡಿಂದು. ಓಯ್ ಮೂಮೆಂಟಮ್ಮಲ್ಲಿದ್ದರೆ ಗಾಡಿ ಎಳೆಯುತ್ತೆ, ಸ್ಕೂಟಿ ಸಮೇತ. ಒಳ್ಳೆ ಸ್ಟೀಪ್ ಇದೆ. ನಿಮಗೆ ವೀಡಿಯೋದಲ್ಲಿ ಹೆಂಗೆ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ. ಅಬ್ಬಾ ಪರವಾಗಿಲ್ವೇ ನನ್ನ ಸ್ಕೂಟಿ, ಆರಾಮ್ಸೆ ಎಳೀತಿದೆ ಆಕ್ಸಸ್ಸು. ಅಯ್ಯೋ ಜಾರ್ತು ನೋಡಿ ಆಫ್ ರೋಡಿನ ಸ್ಟಾರ್ಟು. ಅಯ್ಯೋ ನೋಡಿ ಎಷ್ಟು ಡೀಪ್ ಇದೆ ಅಂತ. ಬೈಕರ್ಸ್ ಯಾರ ಇದ್ದರೆ ಒಂದು ಸತಿ ಆಫ್ ರೋಡಿಂಗ್ ಮಾಡಿ ಪುಷ್ಪಗಿರಿ, ಚೆನ್ನಾಗಿದೆ. ಅಮ್ಮ ವ್ಯೂ ನೋಡಿ. ಪುಷ್ಪಗಿರಿದು ಇನ್ನೊಂದು ಹೆಸರು ಬಂದು ಕುಮಾರ ಪರ್ವತ ಅಂತಲೂ ಕರೀತಾರೆ. ಕುಮಾರ ಪರ್ವತ ಅನ್ನೋ ಹೆಸರು ಹಳೆ ಹೆಸರು, ಫಸ್ಟ್ ಇಟ್ಟಿದ್ದ ಹೆಸರು. ಯಾಕಂದರೆ ಇದು ಕುಮಾರ ಗ್ರಾಮ ಎಂಬ ಒಂದು ಊರಲ್ಲಿದೆ ಅಲ್ಲ, ಹಾಗಾಗಿ ಕುಮಾರ ಪರ್ವತ ಅಂತ ಇತ್ತು. ಮತ್ತು ಇನ್ನೊಂದು ಸ್ಪೆಷಾಲಿಟಿ ನಿಮಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀನಿ. ಪುಷ್ಪಗಿರಿ ಬೆಟ್ಟದಿಂದ ಸುಬ್ರಹ್ಮಣ್ಯಕ್ಕೆ ಹೋಗ್ಬೋದು. ಅಂದರೆ ಆಗಿನ ಕಾಲದ ಜನ ನಡ್ಕೊಂಡೇ ಹೋಗ್ಬಿಡ್ತಿದ್ರಂತೆ ಸುಬ್ರಹ್ಮಣ್ಯಕ್ಕೆ. ಇವಾಗಿನ ಜನಕ್ಕೆ ದಾರಿ ಗೊತ್ತಿಲ್ಲ, ಟಾರ್ಡ್ ದಾರಿ. ಬಟ್ ಗೈಸ್ ಇನ್ನೊಂದು ಏನಂದರೆ, ಈ ಪುಷ್ಪಗಿರಿ ಬೆಟ್ಟ ಇದೆಯಲ್ಲ, ಇದಾಗಿ ನೆಕ್ಸ್ಟ್ ಸೈಡ್ ನಿಮಗೆ ಸುಬ್ರಹ್ಮಣ್ಯ. ಇದು ಈಚೆ ಕೊಡಗು, ಆ ಕಡೆ ಸುಬ್ರಹ್ಮಣ್ಯ. ಗಾಳಿ ಹೇಳಿದೆ ಏನು ತುಸು ಮೆಲ್ಲಗೆ, ಪ್ರಾಣ ಬಂದಿದೆ ಈಗ ಈ ಭೂಮಿಗೆ ಸೀದಾ. ಹಾಗೆ ಹೆಜ್ಜೆ ಹಾರಿದೆ ಜಿಗಿದು ಹೊಸ ಹಾದಿಗೆ. ಇರು 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 ಹೀಗೆ ನೀ ಎಲ್ಲೂನು ಹೋಗದ ಹಾಗೆ, ಸುತ್ತ ನಗಿಸುತ್ತ ನಲಿಯುತ್ತಾ ಹೀಗೆನೆ ಬದುಕು. ಗೈಸ್ ನೋಡ್ಬೋದು ಕೆಳಗಡೆ ನಿಮಗೆ ಗದ್ದೆ ಇದೆ. ವ್ಯೂ ಮಾತ್ರ ಆಸಮ್ ಆಗಿದೆ ಗೈಸ್, ಆಸಮ್ ಆಗಿದೆ. ಮತ್ತು ಇಲ್ಲೇ ಕೆಳಗಡೆ ಇನ್ನೊಂದು ಆಫ್ ರೋಡ್ ಸ್ಪಾಟ್ ಇದೆ, ಅಲ್ಲಿಗೆ ಹೋಗೋಣ. ಗೇರ್ ಗಾಡಿ ಇಲ್ಲಾಂದರೆ ಇಂಜಿನ್ ಬ್ರೇಕಿಂಗ್ ಇರುತ್ತೆ ಅಲ್ಲ, ಆರಾಮ್ಸೆ ಒಂದು ಗೇರ್ ಡೌನ್ ಮಾಡಿಬಿಟ್ಟ ಅಂದರೆ ಹೋಗುತ್ತೆ. ಅಯ್ಯೋ 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 ಅಮ್ಮ, ಒಳ್ಳೆ ಸ್ಟೀಪ್ ಇದೆ. ಮುಂದೆ ಏನಂದರೆ ಏನೂ ವ್ಯೂ ಇಲ್ಲ ಅನಿಸುತ್ತೆ ನಿಮಗೆ. ಹೆಂಗಿದ್ರು ಬರೋದು ಬಂದಿದ್ದೀವಲ್ಲ, ಒಂದು ಹೋಗ್ಬಿಡೋಣ. ಒಂದೊಂದು ಸ್ಟ್ರೆಚ್ಚು ಡಿಫಿಕಲ್ಟ್ ಇದೆ, ಒಂದೊಂದು ಸ್ಟ್ರೆಚ್ಚು ಈಸಿ ಇದೆ, ಆರಾಮ್ಸೆ ಹೋಗ್ಬೋದು. ಜಾರ್ತಾ ಇದೆ, ಹೆವಿ ಜಾರ್ತಾ ಇದೆ. ಇದೆಷ್ಟು ಎಪಿಸೋಡ್ ಆಗುತ್ತೆ ಅಂತ ಗೊತ್ತಿಲ್ಲ ಸ್ನೇಹಿತರೆ, ಬಟ್ ಎಪಿಸೋಡ್ ಹಂಗೆ ಬಿಡ್ತೀನಿ, ನೀವು ಲೈಕ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಊಫ್ 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 ಹತ್ತು 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 ವೈಟಿ, ಚಲೋ 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 ವೈಟಿ, ನಿನ್ನ ಕೈಲಿ ಆಗುತ್ತೆ ವೈಟಿ, ಬಾ ಬಾ ಬಾ, ಆಗುತ್ತೆ ಕಣ, ನಿನ್ನ ಕೈಲಿ ಆಗುತ್ತೆ, ಬಾ 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 ಬಾ, ಇನ್ನೊಂದು ಚೂರು ಪಿಕಪ್, ಇನ್ನೊಂದು ಚೂರು. ಹಾಂ ಓಕೆ, ಪರವಾಗಿಲ್ವೇ, ಹೇಳಿದ ಮಾತೆಲ್ಲ ಕೇಳ್ತೀಯಾ. ಆಫ್ ರೋಡಿಗೆ ಬಂದಿದ್ವಿ, ಹತ್ಸೇ ಬಿಡೋಣ. ಅಬ್ಬ ಇದೊಂದು ಸ್ಟ್ರೆಚ್ಚು ಹೆವಿ ಸ್ಟೀಪ್ ಇದೆ. ಪುಷ್ಪಗಿರಿ ವನ್ಯಧಾಮ ಸುಸ್ವಾಗತ.
ಓಕೆ, ಅಲ್ಲಿ ಗೇಟ್ ಇದೆ ಅಲ್ಲ, ಅದೇ ಲಾಸ್ಟು. ಅಲ್ಲೋ ಫಾರೆಸ್ಟ್ ಆಫೀಸ್ ಏನೋ ಇದೆ ಸಮಥಿಂಗು. ಯಾಕೆ ಸಡನ್ನಾಗಿ ಬಂದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಖಂಡಿತ ಒಂದು ರೀಸನ್ ಇದೆ. ಆ ಗೇಟ್ ಏನಿದೆ ಅದು ಆ್ಯಕ್ಚುಲಿ ಫಾರೆಸ್ಟ್ ಚೆಕ್ ಪೋಸ್ಟ್ ಆಯಿತಾ. ಅದರಿಂದ ಕೆಳಗಡೆ ಇಳ್ಕೊಂಡು ಹೋದರೆ ನಿಮಗೆ ಫಾರೆಸ್ಟ್ ಆಫೀಸ್ ಸಿಗುತ್ತೆ. ಅಲ್ಲಿ ಸರ್ಟೆನ್ ಅಮೌಂಟ್ ಏನೋ ಟಿಕೆಟಿಗೆ ಏನೋ ಪೇ ಮಾಡಿದ್ರೆ ಅಲ್ಲಿಂದ ಟ್ರೆಕ್ಕಿಂಗ್ ಹೋಗ್ಬೋದು. ನೀವು ಬೆಟ್ಟ ತುದಿಗೆ ಅಂತ ನಡ್ಕೊಂಡು ಹೋಗ್ಬೋದು. ಬಟ್ ನಾನು ಹೋಗಿದ್ದೆ ಅಲ್ಲ, ಅಲ್ಲಿವರೆಗೆ ಹೋದರೂ ಸಾಕು, ಆಲ್ಮೋಸ್ಟ್ 90% ಆಫ್ ವ್ಯೂ ಸಿಗುತ್ತೆ ಅಲ್ಲಿಂದ. ಬಟ್ ನೀವೇನಾದರೂ ಟ್ರೆಕ್ಕಿಂಗ್ ಏನೋ ಮಾಡಬೇಕಂತ ಇಷ್ಟ ಇತ್ತು ಅಂದರೆ ಅಲ್ಲಿ ಟಿಕೆಟ್ ತೊಗೊಂಡು ಅಲ್ಲಿಂದ ಹತ್ತಕ್ಕೆ ಸ್ಟಾರ್ಟ್ ಮಾಡ್ಬೋದು. ಮತ್ತು ಪುಷ್ಪಗಿರಿದು ಇನ್ನೊಂದು ಹೆಸರು ಕುಮಾರ ಪರ್ವತ ಅಂತಲೂ ಕರೀತಾರೆ. ಫಸ್ಟ್ ಹೆಸರು ಆ್ಯಕ್ಚುಲಿ ಕುಮಾರ ಪರ್ವತ ಅಂತ, ಸೆಕೆಂಡ್ ಹೆಸರು ಪುಷ್ಪಗಿರಿ ಅಂತ. ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ. ಮೇಲೆ ಇನ್ನೊಂದು ವ್ಯೂ ಇದೆ, ಅದನ್ನ ತೋರ್ಸೋಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗುವಲ್ಲ. ನೋಡಿ ವ್ಯೂ ಹೆಂಗಿದೆ ಅಂತ. ಇದೇ ಟಾಪ್ ಆಯಿತಾ ಪುಷ್ಪಗಿರಿ. ಇದು ಇನ್ನೂ ಬರೋಕ್ಕಾಗೋದಿಲ್ಲ. ಅಲ್ಲಿ ಕಾಣಿಸ್ತಿದೆಯಲ್ಲ ರೋಡು, ಅದ್ರ ಮೇಲೆಲ್ಲ ನಾವು ಗಾಡಿ ಓಡಿಸ್ಕೊಂಡು ಬಂದಿದ್ದೀವಿ ಇವಾಗ. ಒಳ್ಳೆ ಆಫ್ ರೋಡಿಂಗ್ ಇತ್ತು. ಪಾಪ ನಮ್ಮ ಸ್ಕೂಟಿ ನೀಟಾಗಿ ಇಳೀತು. ಆ್ಯಕ್ಚುಲಿ ಇದ್ರ ಮೇಲೆ ಹತ್ತಿ ಫೈನಲ್ ವ್ಯೂ ನೋಡ್ಬೋದು ಆಯಿತಾ. ಆದರೆ ನಾನು ಹೋಗ್ತಾ ಇಲ್ಲ, ನನಗೆ ಟೈಮ್ ಆಯ್ತಾ ಬಂತು. ಇವಾಗ ನಾನು ಮಲ್ಲಾಡಿ ಫಾಲ್ಸು ಮುಗಿಸ್ಬೇಕು. ಹಾಗಾಗಿ ಇಲ್ಲಿ ಹೋದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಒಂದು 10 ನಿಮಿಷ ಫೋಟೋ ಶೂಟು ಅದು ಇದು ಅಂದ್ಕೊಂಡೆ ಟೈಮ್ ಹೋಗುತ್ತೆ. ಹಾಗಾಗಿ ಅಲ್ಲಿ ಹೋಗ್ತಾ ಇಲ್ಲ. ಇಲ್ಲಿಂದನೇ ವ್ಯೂ ನೋಡ್ಕೊಂಡು ಜೂಟನ್ನ ಅಂತ ಇದ್ದೀನಿ. ಓಕೆ, ಇವಾಗ ನಾವು ಬಂದ ರೂಟಲ್ಲೇ ಹೋಗೋಣ. ಆಫ್ ರೋಡಿಂಗ್ ಮಾಡೋದನ್ನ ವೀಡಿಯೋ ಮಾಡ್ತೀನಿ. ಇವಾಗ ಒಂದು ಸ್ವಲ್ಪ ಬೆಲ್ಟ್ ಆಯಿತು ನೋಡ್ಬೋದು. ಬಿದ್ದೆ 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 ಅಮ್ಮ, ಬಚಾವ್ ಬಿದ್ದಿರ. ಮನೇಲಿ ಕೂತ್ಕೊಂಡೆ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಏನಿದೆ, 2 ಜಲಿಕಲ್ ಥರ ಉಂಟಲ್ಲ, ಇಷ್ಟು ಈಸಿ ಉಂಟಲ್ಲ, ಯಾಕೆ ಈ ರೀತಿ ಪರದಾಡ್ತಾ ಇದ್ದಾನೆ ಅಂತ ಅನಿಸ್ಬೋದು. ಬಟ್ ಅಂಥವ್ರಿಗೆ ನಾನು ಒಂದು ಮಾತು ಹೇಳ್ತೀನಿ, ಅಷ್ಟು ಈಸಿ ಇದ್ದರೆ ಒಂದು ಸತಿ ನೀವು ಬನ್ನಿ, ನೀವು ಮಾಡಿ ನೋಡಿ. ಮತ್ತೆ ಈಸಿ ಇದ್ದರೆ ಹೇಳಿ ನನಗೆ, ನಾನು ಇನ್ನೊಂದು ಟ್ರಿಪ್ ಮಾಡ್ತೀನಿ ಆಯಿತಾ. ಈ ನೆಗೆಟಿವ್ ಕಮೆಂಟ್ಸ್ ಹಾಕೋರ್ರಿ ಎಂತ ಮಾಡಲಿಕ್ಕಿಲ್ಲ. ಇದಷ್ಟೇ ಸ್ಟೀಪ್ ಇದೆ, ಇನ್ನೂ ಕಲ್ಲುಗಳೆಲ್ಲ ಎದ್ದೆದ್ದು ಹೊಡಿತಾ ಇದ್ದಾವೆ ಹಂಗೆ ನೋಡಿ ಹೆಂಗೆ ಜಾರ್ತಾ ಇದೆ ಅಂತ. ನಾವು ಆ್ಯಕ್ಚುಲಿ ಇವಾಗ ದೊಡ್ಡ ದೊಡ್ಡ ಬೈಕಲ್ಲೆಲ್ಲ ಮಾಡ್ತಾಯಿಲ್ಲ, ನಾವು ಮಾಡ್ತಾ ಇರೋದು ಸ್ಕೂಟಿಲಿ. ನಿಮಗೆ ಗೊತ್ತಿರುತ್ತೆ ಸ್ಕೂಟಿಲಿ ಎಷ್ಟು ಕಷ್ಟ ಅಂತ ಮಾಡೋದು. ಬೈಕ್ ಆದರೆ ಡೌನಲ್ಲೆಲ್ಲ ಗೇರ್ ಡೌನ್ ಮಾಡಿ ಕ್ಲಚ್ ರಿಲೀಸ್ ಮಾಡಿದ್ರೆ ಇಂಜಿನ್ ಕಂಟ್ರೋಲಲ್ಲಿ ಓಡುತ್ತೆ, ಅಂದರೆ ಇಂಜಿನ್ ಬ್ರೇಕಿಂಗ್ ಅಂತ ಹೇಳ್ತೀವಲ್ಲ ಹಾಗೆ. ಈ ಸ್ಕೂಟಿಲಿ ಎಂಥ ಇಂಜಿನ್ ಬ್ರೇಕಿಂಗ್ ಉಂಟು? ಬದನೆಕಾಯಿನೂ ಇಲ್ಲ, ಬರೀ ಬ್ರೇಕಲ್ಲಿ ಕಂಟ್ರೋಲ್ ಮಾಡಬೇಕಷ್ಟೇ. ಬಟ್ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಇವತ್ತು ಆಕ್ಸಸ್ 125 ನಾನು ತೊಗೊಂಡಿಕ್ಕೂ ಸಾರ್ಥಕ ಆಯಿತು. ಮತ್ತು ನಾನು ಏನೇನೋ ದುಡ್ಡು ಖರ್ಚು ಮಾಡಿದ್ದೀನಿ ಇದ್ರ ಮೈಂಟೆನೆನ್ಸ್ಗೆ, ಅದಕ್ಕೂ ಸಾರ್ಥಕ ಆಯಿತು. ಯಾಕಂದರೆ ಅಪ್ಪೆಲ್ಲ ಅಷ್ಟು ಚೆಂದ ಇಳೀತು ಗಾಡಿ, ಒಂದು ಸ್ಟ್ರೆಸ್ ಎಂಬುದು ತೊಗೊಂಡಿಲ್ಲ. ಇಂಜಿನು ಆರಾಮ್ಸೆ ಇಳೀತು. ಆ್ಯಕ್ಟಿವದ ಬಗ್ಗೆ ನನಗೆ ಅಷ್ಟು ನಾಲೆಜ್ ಇಲ್ಲ, ನಾನು ಸಮೇತ ಓಡಿಸಿದ್ದೀನಿ. ಬಟ್ ಇದರಷ್ಟೇನು ಪವರ್ ಇಲ್ಲ ಅದು. ಇನ್ಫ್ಯಾಕ್ಟ್ ಮೈಂಟೆನೆನ್ಸ್ ವಾಯ್ಸ್ ಅಂತ ಬಂದರೆ ನಿಮಗೆ ಆ್ಯಕ್ಟಿವನೇ ಬೆಸ್ಟು ಆಯಿತಾ. ಇದು ಮೈಂಟೆನೆನ್ಸು ವಿಪರೀತ ಮೈಂಟೆನೆನ್ಸ್ ಬರುತ್ತೆ. ರೀಸೆಂಟಾಗಿ ಇದರ ಸಸ್ಪೆನ್ಷನ್ ಸಮೇತ ನಾನು ಅಡ್ಜಸ್ಟ್ ಮಾಡಿದ್ದೆ, ಅಂದರೆ ಮಾಡಿಸಿದ್ದೆ ಸರ್ವಿಸಿಗೆ ಕೊಟ್ಟಾಗ. ಫುಲ್ ಹಾರ್ಡ್ ಮಾಡಿಸಿದ್ದವನು ಸ್ವಲ್ಪ ಸ್ಮೂತ್ ಮಾಡಿಸ್ದೆ, ಅಂದರೆ ರೀಸೆಟ್ ಮಾಡಿಸ್ದೆ, ಎಲ್ಲ ಲೂಸ್ ಎಲ್ಲ ಮಾಡಿಸಿ ಎಲ್ಲ ಸರಿ ಮಾಡಿಸ್ದೆ. ಅದು ಇವತ್ತು ಫೀಲ್ ಆಯಿತಾ ಉಂಟು. ಅಪ್ ಹೇಳಿ ಇಡೀ ವೈಟಿ ಹೇಳಿ ಕಮಾನ್ 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 ಯು ಕ್ಯಾನ್ ಡೂ ಇಟ್. ಎಸ್, ಮಳೆ ಎಲ್ಲ ಹೋಗಿ ಇವಾಗ ಒಳ್ಳೆ ಬಿಸಿಲು ಬರ್ತಾಯಿದೆ. ಅಬ್ಬ ಅಬ್ಬ ಅಬ್ಬ, ಕಮಾನ್ 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 ಯು ಕ್ಯಾನ್ ಡೂ ಇಟ್ ಕಮಾನ್. ನಿಲ್ಸಿದ್ರೆ ಹೋಯ್ತು, ಒಂದೇ ಸ್ಟ್ರೆಚ್ಚಲ್ಲಿ ಎಳೆದ್ರೆ ಬಚಾವು ನಿಮ್ಮ ಗಾಡಿನ. ಇದರಲ್ಲಿ ಸ್ಯಾಡ್ಲಿಂಗ್ ಮಾಡೋಕ್ಕಾಗಲ್ಲ ಆಯಿತಾ. Come on, you can do it, dude, you can do it, come on, I say come on. ಬಂದ್ವಿ. ಇನ್ನೊಂದು ಡೌನ್ ಇಳಿದ್ರೆ ಪುಷ್ಪಗಿರಿ ಮುಗಿಯುತ್ತೆ. ಹೊಸದಾಗಿ ರೋಡ್ ಮಾಡ್ತಾಯಿದ್ದಾರೆ. ಇನ್ನೊಂದು 2 ವರ್ಷ ಬಿಟ್ಬಿಟ್ಟು ಬಂದರೆ ಎಲ್ಲ ರೋಡ್ ಆಗಿರುತ್ತೆ, ಆರಾಮ್ಸ ಬರ್ಬೋದು, ಕಷ್ಟ ಆಗಲ್ಲ. ಇಲ್ಲೊಂದು ಸ್ಟ್ರೆಚ್ ಇದೆ, ಇದೊಂದು ಸ್ವಲ್ಪ ನೋಡ್ಕೊಂಡು ಇಳಿಸ್ಬೇಕು. ಮೆಲ್ಲೆ 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 ಮೆಲ್ಲೆ, ಏನಕ್ಕೆ ಅರ್ಜೆಂಟು? ಲೋ ಕವನು ಮೆಲ್ಲೆ ಹೋಗೋಲು, ಮೆಲ್ಲೆ 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 ಬೀಳ್ತೀಯಾ? ಹೋಗು. ಶೋಲ್ಡ್ರ್ ಪೈನ್ ಬರ್ತಾಯಿದೆ. ಪುಷ್ಪಗಿರಿ ಆಫ್ ರೋಡಿಂಗ್ ಮುಗೀತು. ಮತ್ತು ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಇದೆ, ಇಲ್ಲೊಂದು ಸ್ವಲ್ಪ ನೋಡ್ಕೊಂಡು ಇಳಿಸ್ಬೇಕು. ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಇರೋದಲ್ಲ, ಟಚ್ ಆಗುತ್ತೆ. ಹೋಗು.
ಆಫ್ ರೋಡಿಂಗ್ ಎಲ್ಲ ಮುಗೀತು. ಓಕೆ ಸ್ನೇಹಿತರೆ, ಈ ಪುಷ್ಪಗಿರಿ ಬೆಟ್ಟ ಹತ್ತಿಸಿದ್ದು ಇಳಿಸಿದ್ದು ಪ್ಲಸ್ ಅಲ್ಲಿನ ಟೆಂಪಲ್ ವಿಶೇಷತೆ ಎಲ್ಲ ತಿಳ್ಕೊಂಡು ನಿಮಗೇನಾದರೂ ಈ ವಿಡಿಯೋ ಏನಾದರೂ ಖುಷಿಯಾಗಿದ್ದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ.